Hi, welcome to my video class. So today we are discuss one of the important and also most precious, difficult and also easiest etc. Such one of the material it is calculus. ಇವತ್ತು ಕ್ಯಾಲ್ಕುಲಸ್ ಅಂತ ಏನು ಹೇಳ್ತೀವಿ ನೋಡಿ, ಸಿ ಕ್ಯಾಲ್ಕುಲಸ್ ಅಂತ ಏನು ಹೇಳ್ತೀವಿ, ಇದು ಮೇನ್ ಬ್ರಾಂಚ್. ನೀವು ಫ್ಯೂಚರ್ ಅಲ್ಲಿ ಫರ್ದರ್ ಆಫ್ಟರ್ PUC, BSc, ಇಂಜಿನಿಯರಿಂಗ್, ವಾಟ್ ಎವರ್ ಇಟ್ ಮೇ ಬಿ, all things in especially in mathematics and also in physics, there exist all materials in front of calculus. ಎಲ್ಲ ಸಂಬಂಧಪಟ್ಟಾಗ ಕ್ಯಾಲ್ಕುಲಸ್ ಸಂಬಂಧಪಟ್ಟಿದ್ದೇ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದೇ ಡಿಫೈನ್ ಮಾಡಬೇಕಾಗುತ್ತೆ. ಆಲ್ ರಿಮೈನಿಂಗ್ ಸೊ ಆರ್ಡರ್ ಟ್ರಿಗ್ನೋಮೆಟ್ರಿ and also etc. in logarithm, matrices, whatever it may be, all chapters are defined instead of calculus. ಈ ಕ್ಯಾಲ್ಕುಲಸ್ ಸಂಬಂಧಪಟ್ಟ ಹಾಗೆ ಇದೆಲ್ಲ ಚಾಪ್ಟರ್ಗಳು ಅದರಲ್ಲಿ ಬಂದ್ಬಿಡುತ್ತೆ. ಎಕ್ಸೆಪ್ಟ್ ನೀವು ಏನು ಇಲ್ಲಿವರೆಗೂ ನೀವು ಹೈಸ್ಕೂಲ್ 8th, 9th, 10th, ಇನ್ ಫಸ್ಟ್ PU, ಸೆಕೆಂಡ್ PUC ಇಲ್ಲೆಲ್ಲ ಏನು ಡಿಫ್ರೆಂಟ್ ಆಲ್ಜಿಬ್ರಾ ಪಾರ್ಟು, ಟ್ರಿಗ್ನೋಮೆಟ್ರಿ ಪಾರ್ಟು, ಅನಾಲಿಟಿಕಲ್ ಪಾರ್ಟು ಎಲ್ಲ ಏನು ಡಿಫ್ರೆಂಟಾಗಿ ಓದಿರ್ತೀರೋ ಅದೆಲ್ಲವೂ ಸಮೇತ ನಿಮಗೆ ಕ್ಯಾಲ್ಕುಲಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಅಲ್ಲಿ ಓದೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕ್ಯಾಲ್ಕುಲಸ್ ಅನ್ನ ನೀವು ಕಲಿಲಿಲ್ಲ, ಈಸ್ ನಾಟ್ ಸ್ಟಡಿ ವೆಲ್, ನೀವು ನೀಟಾಗಿ ಕಲಿಲಿಲ್ಲ ಅಂದ್ರೆ ಫರ್ದರ್ ಫ್ಯೂಚರ್, ಫರ್ದರ್ ಆಫ್ಟರ್ PUC, ಇನ್ ಆರ್ಡರ್ ಇಟ್ ಮೇ ಬಿ ಇನ್ BSc ಆರ್ ಇಂಜಿನಿಯರಿಂಗ್, ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ನೀವು ಇಂಜಿನಿಯರಿಂಗ್ ಅಥವಾ ಡಿಗ್ರಿ BSc ಹೋದ್ರೆ PCM, PCMC ಇದು ಯಾವುದಕ್ಕೆ ಹೋದ್ರು ಮ್ಯಾಥಮೆಟಿಕ್ಸ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಅದರಲ್ಲಿ ಕ್ಯಾಲ್ಕುಲಸ್ ಬಂದೇ ಬರುತ್ತೆ. ಕ್ಯಾಲ್ಕುಲಸ್ ಬಂತು ಅಂದ್ರೆ ನಿಮ್ಗೆ ಈ PUC ಸೆಕೆಂಡ್ ಇಯರ್ ನಲ್ಲಿ ಏನ್ ಬರುತ್ತೆ ಆ ಕ್ಯಾಲ್ಕುಲಸ್ ನಿಮಗೆ ಬೇಕೇ ಬೇಕು. ಇದನ್ನ ಇಲ್ಲಿ ಕಲಿಲಿಲ್ಲ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಎಷ್ಟೋ ಜನ ನಾವು ನೋಡಿದ್ವಿ, ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅಥವಾ ಡಿಗ್ರಿ ಸೀಟ್ ಸಿಕ್ತು, ನಾವು PUC ನಲ್ಲಿ ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ, ಅವ್ನಿಗೆ ಏನೂ ಗೊತ್ತಿರಲ್ಲ ಆದ್ರೂ ಮಾರ್ಕ್ಸ್ ತಗೊಳ್ತಾನೆ. ಅಂದ್ರೆ ಎಷ್ಟು ಏನು ಎಕ್ಸಾಂಪಲ್ ಕೇಳ್ತಾರೆ ಅಷ್ಟು ಮಾತ್ರ. ಸದ್ಯಕ್ಕೆ ಇವನು ಏನಾದ್ರು ಫೇಲ್ ಆಗಿ ಇಲ್ಲೇ ಬಿದ್ದರೆ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಜಸ್ಟ್ ನೋಡಪ್ಪ ಇದು ಬರುತ್ತೆ, ಇದು ಬರೀ ಹೋಗು ಅಂತ ಹೇಳ್ತೀವಿ, ಅದ್ರ ಪ್ರಕಾರ ಹೋಗ್ಬಿಡ್ತಾನೆ. ಅದೇನೋ ಬೈ ಚಾನ್ಸ್ ಇಂಜಿನಿಯರಿಂಗ್ ಸೇರ್ಬಿಡ್ತೀವಿ, ನಾವು ಹೇಳ್ತೀವಿ ಬೇಡ ಇಂಜಿನಿಯರಿಂಗು, ನಿಮಗೆ ಆ ಶಕ್ತಿ ಇಲ್ಲ ಏನು ಅಂತ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಸಮೇತ ಅವ್ರ ಫಾದರ್ ಮದರ್ ಏನು ನನ್ನ ಮಗ ಇಂಜಿನಿಯರ್ ಆಗಲಿ ಅದಾಗಲಿ ಇದಾಗಲಿ ಅಂತ ನಾವು ಸೇರಿಸ್ತಾರೆ. ಬಿಕಾಸ್ ಯಾಕೆ ನಾವು ಹೇಳ್ತೀವಿ ಅಂದರೆ ಆಕ್ಚುಲಿ ಡೋಂಟ್ ನೋ ಕ್ಯಾಲ್ಕುಲಸ್ ಬಗ್ಗೆ ಗೊತ್ತೇ ಇರಲ್ಲ. ಓನ್ಲಿ ಅಲ್ಲಿ ಸೇರಿದಾದ್ಮೇಲೆ ಅದರ PUC ಸಿಲೆಬಸ್ ಅಲ್ಲಿ ಇಟ್ಕೊಂಡು ಕ್ಯಾಲ್ಕುಲಸ್ ಸ್ಟಡಿ ಮಾಡ್ತಾನೆ, ಇಲ್ಲ ಟ್ರಿಗ್ನೋಮೆಟ್ರಿ ಗೊತ್ತಿರಲ್ಲ. ಸೊ ಹಾಗಾಗಿ ಒನ್ಸ್ ಅಗೈನ್ M1, M2, ಫಸ್ಟ್ ಸೆಮ್ ಅಲ್ಲಿ M1, ಸೆಕೆಂಡ್ ಸೆಮ್ M2 ಕಿತ್ಕೊಂಡು ಹೋಗಿ ಬ್ಯಾಕ್ ಟು ಪೆವಿಲಿಯನ್, ಇಂಜಿನಿಯರಿಂಗ್ ಡ್ರಾಪ್ ಆಗಿ ವಾಪಸ್ ಬಂದ್ಬಿಡ್ತಾರೆ. ಸೊ ಇನ್ ಸಚ್ ಎ ಸಿಚುಯೇಷನ್ ದೇರ್ ಎಕ್ಸಿಸ್ಟ್ ಸೋ ಮೆನಿ ಸಿಚುಯೇಷನ್ಸ್. ಈ ತರ ಸಿಚುಯೇಷನ್ ಬೇಕಾದಷ್ಟು ಬಂದಿದೆ ನಾವು. ಹಾಗಾಗಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕ್ಯಾಲ್ಕುಲಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ರಾಂಚ್ ಇನ್ ಫ್ಯೂಚರ್, ಎಸ್ಪೆಷಲಿ ಇನ್ ಸೈನ್ಸ್ ಸ್ಟೂಡೆಂಟ್ ಫ್ಯೂಚರ್, ಇನ್ ವಾಟ್ ಎವರ್ ಮೇ ಬಿ ಇನ್ BSc ಆರ್ ಇಂಜಿನಿಯರಿಂಗ್, ಕ್ಯಾಲ್ಕುಲಸ್ ಈಸ್ ಮೋಸ್ಟ್ ಪವರ್ಫುಲ್ ಬ್ರಾಂಚ್. ಸೊ ಹಾಗಾದ್ರೆ ಏನು ಇಲ್ಲಿ ಕ್ಯಾಲ್ಕುಲಸ್ ಅನ್ನ ಏನು ಹೇಳ್ತೀವಿ, ಹೇಗೆ ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನ ಸುಮ್ಮನೆ ನಾನು ಇವತ್ತು ಬಿಫೋರ್ ಯು ಸ್ಟಾರ್ಟ್ ಒನ್ ಆಫ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಈ ಕ್ಯಾಲ್ಕುಲಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಅನ್ನು ಹೇಳಿ ಆಮೇಲೆ ನಾವು ಇದು ಮಾಡ್ತೀವಿ. ಸೊ ಈ ಕ್ಯಾಲ್ಕುಲಸ್ ನ ನೀವು ಸೊ ಫರ್ದರ್ ಮೇನ್ ಆಗಿ ಒಂದು ಡಿಫರೆನ್ಸಿಯೇಷನ್ another one integration, ಒಂದು ಡಿಫರೆನ್ಸಿಯೇಷನ್ ಎರಡನೇದು ಇಂಟಿಗ್ರೇಷನ್. ಎರಡು ಭಾಗ ಆಗುತ್ತೆ ಕ್ಯಾಲ್ಕುಲಸ್. ಇವೆರಡು ಭಾಗ ಗೊತ್ತಿದ್ರೆ ನಿಮಗೆ ಆಫ್ಟರ್ ಡಿಗ್ರಿ
ಆಫ್ಟರ್ PUC ಏನು ಹೋಗ್ತೀರಾ ಇಂಜಿನಿಯರಿಂಗು ಅಥವಾ BSc ನಲ್ಲಿ ಅಲ್ಲಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬರುತ್ತೆ. ಇವೆರಡು ಗೊತ್ತಿದ್ರೆ ಮಾತ್ರನೇ ನಾವು ಕ್ಲೀನಾಗಿ ನಾವು ಡಿಗ್ರಿನಲ್ಲಾಗಲಿ ಅಥವಾ ಇಂಜಿನಿಯರಿಂಗ್ ಆಗಲಿ ಸಕ್ಸಸ್ ಆಗೋದು. ಯಾಕೆಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬರುತ್ತೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್. ಸೊ ಡಿಫರೆನ್ಸಿಯೇಷನ್ ನಾವು ಆಲ್ಜಿಬ್ರಾಯಿಕ್ ಟರ್ಮ್ಸ್ ಅನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡೋದಾದ್ರೆ ದ ಡಿಗ್ರಿ ವಿಲ್ ಬಿ ಡಿಕ್ರೀಸಸ್. ನಾವು ಡಿಫರೆನ್ಶಿಯೇಟ್ 1, 2, 3 more times ಹೆಚ್ಚಿಗೆ ಮಾಡ್ದಂಗಿಲ್ಲ ಈಚ್ ಅಂಡ್ ಎವರಿ ಮೂಮೆಂಟ್ಸ್ in one of the, especially in algebraic equation, the degree will be decreases. But in integration, especially in algebra, so degree it is increases. It integrate 1 time, 3 times, etc. So degree will be increases. Here degree will be decreases. So it means ಅವು ಏಣಿ ಆಟ ಇದ್ದಂಗೆ ನೀವು ಹೇಗೆ ಟೆರೆಸ್ಗೆ ಏಣಿ ಹತ್ತು ಹೋಗ್ತೀರೋ ಹಾಗೆ ಇಳಿಬೇಕು. ಸೊ ಇದನ್ನು ನೀವು ಸಿಂಪಲ್ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಅದು ಇರಲಿ. ಸೊ ಈಗ ನಾವು ಮೇನ್ ಪಾಯಿಂಟ್ ಇದರಲ್ಲಿ ಈ ಡಿಫರೆನ್ಸಿಯೇಷನ್ ತಗೊಂಡಾಗ ಮೇನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್. ಸೊ ಇನ್ ಡಿಫರೆನ್ಸಿಯೇಷನ್ ಇಲ್ಲಿ ಫಸ್ಟ್ ಪಾಯಿಂಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ನೀನು ಡಿಫರೆನ್ಸಿಯೇಷನ್ ಬೇಕು ಅಂದ್ರೆ ಬಿಫೋರ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮಥಿಂಗ್ ಅಬೌಟ್ ಡಿಫರೆನ್ಸಿಯೇಷನ್. ಸೊ ಬಿಫೋರ್ ದಟ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೀಟೇಲ್ ಇನ್ ಕಂಟಿನ್ಯೂಟಿ. ಸೊ ನೀವು ಮನೆ ಕಟ್ಟಬೇಕಾದ್ರೆ ಬೇಸ್ ಮಟ್ಟೆ ಆಗೋ ಆ ತರ ಕಂಟಿನ್ಯೂಟಿ ಅನ್ನೋದು ಡಿಫರೆನ್ಸಿಯೇಷನ್. ಇಟ್ ಈಸ್ ಒನ್ ಆಫ್ ದಿ ಬೇಸ್ ಮಟ್, ಇಟ್ ಈಸ್ ಒನ್ ಆಫ್ ದಿ ಬಾಟಮ್. ದ ಬಾಟಮ್ ಈಸ್ ನಾಟ್ ಪರ್ಫೆಕ್ಟ್ ಆರ್ ಇಟ್ ಈಸ್ ಬಿಲ್ಟ್ ವೆರಿ ವೆಲ್. ಸೊ ಡಿಫರೆನ್ಸಿಯೇಷನ್ ಡಸ್ ನಾಟ್ ಡಿಫೈನ್, ಡಸ್ ನಾಟ್ ಸಕ್ಸಸ್. ಡಿಫರೆನ್ಸಿಯೇಷನ್ ಅಲ್ಲಿ ಸ್ಟೂಡೆಂಟ್ ಸಕ್ಸಸ್ ಆಗಲ್ಲ. ಹಾಗಾಗಿ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿ ಇವೆರಡನ್ನು ಒಟ್ಟಿಗೆ ಈಗ ನಿಮಗೆ ಸೆಕೆಂಡ್ PUC ನಲ್ಲಿ ಈ ಫಸ್ಟ್ ಪಾಯಿಂಟ್ ಬರುತ್ತೆ. ಇದು ಮ್ಯಾಟರ್ ವಿಚಾರ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಕಂಟಿನ್ಯೂಟಿ ಅಂತ ಹೆಡಿಂಗ್ ಆಗ್ಬಿಟ್ಟು ಇದು ಅಂತ ಹೇಳೋದಕ್ಕಿಂತ ಇದ್ರ ಒಂದು ಕಿರು ಪರಿಚಯ, ಎಸ್ಪೆಷಲಿ ಇನ್ ಕರ್ನಾಟಕ PU ಬೋರ್ಡ್ ಅಲ್ಲಿ ಸೆಕೆಂಡ್ PUC ಸೈನ್ಸ್ ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿಗಳು ತಗೊಂಡಾಗ ಏನ್ ಬರುತ್ತೆ, ಕ್ಯಾಲ್ಕುಲಸ್ ಅಂತ ತಗೊಂಡಾಗ ಏನ್ ಬರುತ್ತೆ, ಅದು ಏನು ಎತ್ತ ಅಂತ ಪರಿಚಯ ಮಾಡೋದಕ್ಕೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಒನ್ ಆಫ್ ದ ಪರ್ಟಿಕ್ಯುಲರ್ ಪಾಯಿಂಟ್ಸ್. ಸೊ ಜಸ್ಟ್ ಯು ಕ್ಯಾನ್ ರೀಕಾಲ್ ಆಲ್ ದೋಸ್ ಥಿಂಗ್ಸ್. ಇವನ್ನೆಲ್ಲ ರೀಕಾಲ್ ಮಾಡೋದಕ್ಕೋಸ್ಕರ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಸೊ ನಾವು ಯು ಸಿ, ನಾನು ನಿಮಗೆ ಎಲ್ಲ ವಿಡಿಯೋದಲ್ಲೂ ಕಾಮನ್ ಆಗಿ ಹೇಳ್ತಾ ಇರ್ತೀನಿ ಏನು ಅಂತ ಅಂದ್ರೆ ಬಿಫೋರ್ ಯು ಗೋಯಿಂಗ್ ಟು ಸ್ಟಾರ್ಟ್ ಎನಿ ಒನ್ ಆಫ್ ದಿ ಪರ್ಟಿಕ್ಯುಲರ್ ಚಾಪ್ಟರ್ ಇನ್ ಎಕ್ಸಾಮಿನೇಷನ್, what type of question, total the marks will be allotted in particular chapter. ಈ ಚಾಪ್ಟರ್ ನಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಗೆ ಅಲಾಟ್ ಮಾಡ್ತಾರೆ, which type of question, which type of marks of questions will be arises, and what is the total marks on particular chapter. ಇದನ್ನ ನಾನು ಫಸ್ಟ್ ನಿಮಗೆ ಕಿರು ಪರಿಚಯನ ಮಾಡ್ತೀನಿ. ನೋಡಿ, ಬಿಫೋರ್ ಯು ಸ್ಟಾರ್ಟ್ ಒನ್ ಆಫ್ ದಿ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ಟೋಟಲಿ combination of these 2 points, 20 marks question will be 20 marks. 20 marks ಗೆ ಇಲ್ಲಿ ಕ್ವಶನ್ ಅನ್ನ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ ಗೆ? 20 marks. ಹಾಗಾದ್ರೆ ವಾಟ್ ಟೈಪ್ ಆಫ್ ಕ್ವಶನ್ಸ್ will be arises? You see, 1 marks 1 question, 1 marks 1 question, 2 marks 2 question, 3 marks 2 question, 4 marks 1 question. Okay, then 5 marks is also another one of the question. 1 marks into 1 question, no? 2 marks 2 question, 3 marks 2 question, 4 marks 1 question, 5 marks 1 question. You see, 1 marks it is 1, 2 marks it is 0.4, 3 marks it is 0.6, 4 marks it is 0.4, it is 5 marks it is 0.5. Total you see it is 20 marks. 20 marks. Question is 7 points. ಈ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿ ಮೇಲೆ ನಿಮಗೆ 7 ಕ್ವಶನ್ ಇರುತ್ತೆ, 20 ಮಾರ್ಕ್ಸ್. ಇದು
ಈ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿಗೆ ಸಂಬಂಧಪಟ್ಟಂತ ಮೆಟೀರಿಯಲ್. ಓಕೆ, ದಿಸ್ ಇಸ್ ಒನ್ ಆಫ್ ದಿ ಬಿಫೋರ್ ಯು ಸ್ಟಾರ್ಟ್ ಹೌ ಮಚ್ ಮಾರ್ಕ್ಸ್ ಕ್ಯಾನ್ ಬಿ ಆಸ್ಕಿಂಗ್ ಇನ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಇಷ್ಟನ್ನು ನೀಟಾಗಿ ಹೇಳಿದೆ. ಓಕೆ, ಈಗ ನೆಕ್ಸ್ಟ್ ನಾನು ಏನು ಕಂಟಿನ್ಯೂಟಿ ಅಂತಕ್ಕಂಥ ಪಾಯಿಂಟ್ ಅನ್ನು ತಗೊಳ್ತೀನಿ. ಅದು ಏನು ಎತ್ತ ಅನ್ನೋದನ್ನು ಹೇಳ್ತೀನಿ. ಬಿಫೋರ್ ದಟ್ ಜಸ್ಟ್ ಯು ವಾಂಟ್ ಟು ಸಿಕ್ ದಿಸ್ ಒನ್, ರೈಟ್? ಓಕೆ, okay, right. Now the one of the first part will be start like this. So first part is continuity. In one of the calculus, the first part is continuity. ಈ ಕ್ಯಾಲ್ಕುಲಸ್ನಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದರೆ ಕಂಟಿನ್ಯೂಟಿ. ಏನು ಈ ಕಂಟಿನ್ಯೂಟಿ ಎಷ್ಟು ಮಾರ್ಕ್ಸ್ ಇರುತ್ತೆ ಇದು ಪಾಯಿಂಟ್. ಯಾಕಂದ್ರೆ ಆಲ್ರೆಡಿ ಐ ಆಮ್ ಸೇಯಿಂಗ್ ಒನ್ ಆಫ್ ದಿ ಪ್ರೀವಿಯಸ್ ಪಾಯಿಂಟ್ ಟೋಟಲಿ ಕಂಟಿನ್ಯೂಟಿ ಅಂಡ್ ಡಿಫರೆಂಟ್ ಆಸ್ಕಿಂಗ್ 20 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಹಾಗಾದ್ರೆ ಇನ್ ಪರ್ಟಿಕ್ಯುಲರ್ ಸಿಚುಯೇಷನ್ ಕಂಟಿನ್ಯೂಟಿ ವಿಚ್ ಮಾರ್ಕ್ಸ್ ವಿಲ್ ಬಿ ಆಸ್ಕಿಂಗ್ ಇನ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್. ಸೊ ಯು ಸಿ, ಈ ಕಂಟಿನ್ಯೂಟಿ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ 4 ಅಥವಾ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ. 4 or 5 ಮಾರ್ಕ್ಸ್, 4 or 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ. ಒಂದೊಂದ್ಸರಿ 4 ಮಾರ್ಕ್ಸ್ಗೆ ಕೇಳ್ಬೋದು, ಒಂದೊಂದ್ಸರಿ 5 ಮಾರ್ಕ್ಸ್ಗೆ ಕೇಳ್ಬೋದು. ಇದು ಎಲ್ಲಿ ಅರೈಸ್ ಆಗುತ್ತೆ ಈ 4 ಮಾರ್ಕ್ಸಿನ ಕ್ವಶನ್ ಅಂದ್ರೆ ಇನ್ ಪಾರ್ಟ್ ಇ. ಯಾವುದು? ಲಾಸ್ಟ್ ಪಾರ್ಟ್ ಅಲ್ಲಿ 2 ಮೇನ್ ಕ್ವಶನ್ ಕೊಟ್ಟಿರ್ತಾರೆ, 10 ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರಿಂಗ್ 10 ಮಾರ್ಕ್ಸ್. In particular, for question number 49, question number 50, each question carrying 10 marks. In 49, it is 2 bits, and 50 it is also 2 bits. In one of the method, it is 4. One is 6 marks, another one is 4 marks. So in that situation, question number 49 and question number 50, one of the 4 marks question is in this method. Question number 49 ಮತ್ತು 50ರಲ್ಲಿ 10 ಮಾರ್ಕ್ಸಿನ ಕ್ವಶನ್ ಅಲ್ಲಿ 6 ಮತ್ತು 4 ಬಿಟ್ಸ್ ಅಂತ ನಾವು ಡಿವೈಡ್ ಮಾಡಿದಾಗ 4 ಮಾರ್ಕ್ಸಿನ ಒಂದು ಕ್ವಶನ್ ಈ ಮೆಥಡ್ ಇಂದ ಅಲ್ಲಿ ಸೇರುತ್ತೆ. ಗೊತ್ತಾಯ್ತಲ್ಲ ಅಲ್ಲಿಗೆ ಈ ಮೆಥಡ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ. ಇಷ್ಟು ನಾವು ಪಾಠ ಮಾಡಬೇಕಾದ್ರೆ ಇಟ್ ಈಸ್ ಒನ್ ಆಫ್ ದಿ ಪ್ರೀವಿಯಸ್ ಟ್ರೂತ್. ಏನು ಇರ್ತವೆ, ಸತ್ಯ ಏನು, ಎಲ್ಲಿ ಬರ್ತವೆ ಅಂತ ಹೇಳ್ತಾ ಹೋಗ್ತೀವಿ. ನೀವು ಆಮೇಲೆ ಇದನ್ನೆಲ್ಲ ಕಲ್ತಾಗೆ ವೆಲ್ ನೋನ್ ಚೆನ್ನಾಗಿ ಅಭ್ಯಾಸ ಮಾಡಬೇಕಿಲ್ಲ, ನಿಮಗೆ ರೂಢಿ ಆಗುತ್ತೆ. ಆಟೋಮೆಟಿಕಲಿ ನಿಮಗೂ ಗೊತ್ತಾಗ್ಬಿಡುತ್ತೆ. ಬಟ್ ಈ ಫಸ್ಟ್ ಒನ್ ಆಫ್ ದಿ ಇನ್ಸಿಡೆಂಟ್, ಫಸ್ಟ್ ಏನು ಹೇಳ್ತೀವಿ ಕಲಿಯೋರ್ಗು ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತ್ ವಿದ್ಯೆ ಅಂತೀವಲ್ಲ, ಹಂಗೆ ನಾವು ಸ್ಟಾರ್ಟಿಂಗು ಇದು ಬ್ರಹ್ಮ ವಿದ್ಯೆ ಹೇಳ್ತೀವಿ. ನಿಮಗೆ ಚೆನ್ನಾಗಿ ಅರ್ಥ ಆದ್ಮೇಲೆ ಆಯಾ ಗೊತ್ಬಿಟ್ಟು ನಮಗೆಲ್ಲ ಅಂತ ಬಿಫೋರ್ ಕಮಿಂಗ್ ನಿಯರ್ ದಿ ಎಕ್ಸಾಮಿನೇಷನ್ ಹತ್ರ ಬಂದಂಗೆಲ್ಲ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ಆದರೂ ಸ್ಟಾರ್ಟಿಂಗಲ್ಲಿ ನಾವು ಹೇಳ್ಬೇಕಲ್ಲ, ಅದನ್ನು ಹೇಳಿ ಓಕೆ. ಕಂಟಿನ್ಯೂಟಿನಲ್ಲಿ 4 ಅಥವಾ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ. ಒಂದು 4 ಮಾರ್ಕ್ಸ್ ಅಂತ, ಇನ್ನೊಂದು 1 ಮಾರ್ಕ್ಸ್. 1 ಮಾರ್ಕ್ಸ್ಗೆ ಒಂದೊಂದ್ಸರಿ ಸಿಂಪಲ್ ಆಗಿ ಕೇಳ್ತಾರೆ, ಅಂದ್ರೆ ಡಿಫೈನ್ ಕಂಟಿನ್ಯೂಟಿ ಅಥವಾ ಡಿಫೈನ್ ಡಿಸ್ಕಂಟಿನ್ಯೂಟಿ, ಅಥವಾ ಯಾವ್ದಾದ್ರು ಒಂದು ಪ್ರಾಬ್ಲಮ್ನ ಕೊಟ್ಬಿಟ್ಟು ಚೆಕ್ ವೆದರ್ ಇಟ್ ಈಸ್ ಕಂಟಿನ್ಯೂಟಿ ಆರ್ ನಾಟ್ ಅಂತ ಸಿಂಪಲ್ ಆಗಿರುತ್ತೆ. ಆಮೇಲೆ 4 ಮಾರ್ಕ್ಸಿನ ಒಂದು ಕ್ವಶನ್ ಮಾಮೂಲಿ ನಾನು ಹೇಳ್ತಾ ಹೋಗ್ತೀನಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮೆಟೀರಿಯಲ್. ಓಕೆ, ಈಗ ನಾನು ಮೇನ್ ಆಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಇಲ್ಲಿ ಮೋಸ್ಟ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಡಿಫೈನ್ ಕಂಟಿನ್ಯೂಟಿ. ಕಂಟಿನ್ಯೂಟಿ ಅಂದ್ರೆ ಏನು ಅಂತ. ಡಿಯರ್ ಸ್ಟೂಡೆಂಟ್ಸ್, ಸೊ ಇಯರ್ ಕಂಟಿನ್ಯೂಟಿ ಅಂತ ಅಂದ್ರೆ ನಿಮಗೆ 1 ಮಾರ್ಕ್ಸ್ಗೆ ಏನಾದರೂ ಎಕ್ಸಾಮ್ ಕ್ವಶನ್ ಕೇಳಿದ್ರೆ ಅಲ್ಲೇ ಡೆಫಿನೇಷನ್ ಹೇಳೋದು ಒಂದು, ಪ್ರಾಬ್ಲಮ್ ಅನ್ನು ಫಾಲೋ ಅಪ್ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಅನ್ನು ಹೇಳ್ತಾ ಹೋಗ್ತೀವಿ. ಓಕೆ, ಏನಾಗಾದ್ರೆ ಕಂಟಿನ್ಯೂಟಿ, ಡಿಫೈನ್ ಕಂಟಿನ್ಯೂಟಿ ಅಂದ್ರೆ ಏನು ಅಂದ್ರೆ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈ ಸೆಟ್ ಟು ಬಿ ಎ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ ಎ. ಅದನ್ನು ನಾನು ಸೆಂಟೆನ್ಸ್ ಅಲ್ಲಿ ಬರ್ತೀನಿ.
a function f of x, a function f of x is said to be, a function f of x is said to be continuous, is said to be continuous at x equals a, if limit x tends to a of f of x is equal to ಇಷ್ಟೇ. ವೆರಿ ಸಿಂಪಲ್. ಒಂದ್ಸರಿ ನಿಮಗೆ ಕೇಳಿದ್ರೆ ನೀವು ಕ್ವಶನ್ ಪೇಪರ್ ನೋಡೋದಿಲ್ಲ, ಡಿಫೈನ್ ಕಂಟಿನ್ಯೂಟಿ 1 ಮಾರ್ಕ್ಸ್ಗೆ, ಅಯ್ಯೋ ಇದು ಏನಪ್ಪ ಇಷ್ಟು ಈಸಿ ಕೇಳಿದ್ರೆ ನಾವು ಈ ಡೆಫಿನೇಷನ್ ಏನು ಅಂತ ಕನ್ಫರ್ಮ್ ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ ಕೇಳೋಂಥ ಅವಕಾಶಗಳು ಏನಿರ್ತವೆ ಇನ್ ಟೋಟಲಿ ಇನ್ ಒನ್ ಆಫ್ ದಿ ಸಿಚುಯೇಷನ್ ಅವನ್ನ ಯಾವುದನ್ನು ಪಿನ್ ಡ್ರಾಪ್ ಬಿಡದಾಗೇನೆ ಪಕ್ಕ ಅದನ್ನು ತಿಳ್ಕೊಂಡಿದ್ರೆ ಮುಗಿತು. ನೋಡಿ ಇಲ್ಲಿ ಹೇಗೆಂದ್ರೆ ಶಾಸ್ತ್ರಕ್ಕೆ ಹೆಂಗೆ ನಾವು ಹೇಳ್ತೀವೋ ಶ್ಲೋಕಗಳನ್ನ, ಅದೇ ಥರ ಇಲ್ಲಿ ಏನನ್ನೂ ಬಿಡಂಗಿಲ್ಲ. ಯಾವ್ದು ಬಿಟ್ಟರು ಇಟ್ ಇಸ್ ದೇರ್ ಇಸ್ ನೋ ಮೀನಿಂಗ್. ಓಕೆ, ಏನು ಡಿಫೈನ್ ಕಂಟಿನ್ಯೂಟಿ ಹೇಗಿದೆ ನೋಡಿ. ಎ ಫಂಕ್ಷನ್ f of x is said to be continuous at x equals a if limit extends to f of x is equal to f of x. This is pakka definition of continuity, right? Okay. In after that, in other words, in one of the particular problems, ನಾವು ಪ್ರಾಬ್ಲಮ್ ಅಲ್ಲಿ ಫಾಲೋ ಅಪ್ ಮಾಡಬೇಕಾಗಿರೋದು ಮೆಥಡ್ ಏನು, ಪ್ರಾಬ್ಲಮ್ ಅಲ್ಲಿ ಏನು ಬೇರೆ ಹೇಳ್ತಾ ಹೋಗ್ತೀವಿ. ಇನ್ ಅದರ್ ವರ್ಡ್ಸ್, ಇದನ್ನು ಇನ್ನೊಂದು ರೀತಿ ಪ್ರಾಬ್ಲಮ್ ಅಲ್ಲಿ ಫಾಲೋ ಅಪ್ ಮಾಡ್ತಕ್ಕಂಥ ಮೆಥಡ್. ಇನ್ ಅದರ್ ವರ್ಡ್ಸ್, ಇದಲ್ಲದೆ ಏನು ಹೇಳ್ತೀವಿ, ಲಿಮಿಟ್ ಎಕ್ಸ್ಟೆನ್ಸ್ ಟು a plus 0 of f of x, limit extends to a minus 0 of f of x, limit extends to a of f of x is equal to f. Andre this is one of the continuity definition, there is no doubt, but before that it is one of the LHL and after this is one of the RHL. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇದು ರೈಟ್ ಹ್ಯಾಂಡ್ ಲಿಮಿಟ್. ಸಿ ಈ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಇದು ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡಿ, ದಿಸ್ ಇಸ್ RHL and this is LHL. This is particular continuity definition. ಓಕೆ, ಇದು ಕಂಟಿನ್ಯೂಟಿ ಡೆಫಿನೇಷನ್ ಇವೆಲ್ಲ ಸಿಚುಯೇಷನ್ ಈಕ್ವಲ್ ಆಗುತ್ತೆ. ಎಸ್ಪೆಷಲಿ ಇನ್ ಪ್ರಾಬ್ಲಮ್ಸ್ you are going to verify this one of the statement. In ನೋಡಿ this one and this one and this one, ಈ ಮೂರು ಕೇಸನ್ನು ಈಕ್ವಲ್ ಆದರೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಆ ಒಂದು ಪಾಯಿಂಟ್ ಅಲ್ಲಿ ಇಟ್ ಇಸ್ ಕಂಟಿನ್ಯೂಯಸ್ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಈಕ್ವಲ್ ಆಗಲಿಲ್ಲ, ಯಾವ್ದಾದ್ರು ಒಂದು ಸಿಚುಯೇಷನ್ ನಾಟ್ ಈಕ್ವಲ್ ಬಂತು ಅಂದ್ರೆ ದಟ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್. ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳ್ತಾರೆ. This is totally the definition of continuous, and one of the problem we want to, we know we are going to apply in such one of the step problem ಅಲ್ಲಿ ನಾವು ಏನು ಅಪ್ಲೈ ಮಾಡ್ತೀವೋ ಆ ಒಂದು ಸ್ಟೆಪ್. ಓಕೆ, ಇನ್ನು ಯಾವುದು ಇದು RHL, ಇದು LHL, ರೈಟ್ ಹ್ಯಾಂಡ್ ಲಿಮಿಟ್, ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್. ಓಕೆ, ರೈಟ್. ನೆಕ್ಸ್ಟ್ ಸೊ ಇದೇ ವಿಚಾರದಲ್ಲಿ ಕಂಟಿನ್ಯೂಯಸ್ ಅಲ್ಲದೆ ಇದನ್ನೇ ಡಿಸ್ಕಂಟಿನ್ಯೂಯಸ್ ಅಂದ್ರೆ ಎರಡನೇ ಡಿಸ್ಕಂಟಿನ್ಯೂಯಸ್ ಅಥವಾ ನಾಟ್ ಕಂಟಿನ್ಯೂಯಸ್. ನಾಟ್ ಕಂಟಿನ್ಯೂಯಸ್, ಡಿಸ್ಕಂಟಿನ್ಯೂಯಸ್ ಆರ್ ನಾಟ್ ಕಂಟಿನ್ಯೂಯಸ್. ನಾಟ್ ನೆಸಸರಿ ಬೇಕಾಗಿಲ್ಲ, ಆದ್ರೂ ಹೇಳ್ತೀವಿ. ಯಾಕೆಂದ್ರೆ ಎ ಫಂಕ್ಷನ್ f of x is said to be, ನೋಡಿ, is said to be discontinuous is said to be discontinuous at x equals a if limit extends to a of f of x is equal to f of a, ಅಥವಾ if limit extends to a of f of x is not defined
ಅಥವಾ ಡಸ್ ನಾಟ್ ಎಕ್ಸಿಸ್ಟ್, ಡಿಫೈನ್ಡ್ ಆಗಲ್ಲ. ಅಥವಾ ಇನ್ ಅದರ್ ವರ್ಡ್ಸ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು a plus 0 of f of x is not equal to limit extends to a minus 0 of f of x is not equal to limit extends to a of f of x is not equal to f. ಇದು ಸಮೇತ ನಾಟ್ ಈಕ್ವಲ್ ಆಗಲ್ಲ ಅವಾಗ. ಸೊ ದಿಸ್ ಒನ್ ಆಫ್ ದಿ ಸಿಚುಯೇಷನ್ ಆರ್ ದಿಸ್ ಒನ್ ಆಫ್ ದಿ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ಸ್ ಎ ಈಸ್ ಡಿಸ್ಕಂಟಿನ್ಯೂಯಸ್ ಆರ್ ನಾಟ್ ಕಂಟಿನ್ಯೂಯಸ್. ನೋಡಿ, ದಿಸ್ ಇಸ್ ಒನ್ ದಿ ಸಿಂಪಲ್ and beautiful examples of continuous and discontinuous. ಇದು ಕಂಟಿನ್ಯೂಯಸ್ ಅಂದ್ರೆ ಏನು, ಡಿಸ್ಕಂಟಿನ್ಯೂಯಸ್ ಅಂದ್ರೆ ಏನು ಅಂತಕ್ಕಂಥ ಒಂದು ಡೆಫಿನೇಷನ್. ಓಕೆ, ಇಷ್ಟಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಒಂದು ಮಾತು ನೋಡಿ. ಇದು ಡಿಫೈನ್ ಕಂಟಿನ್ಯೂಯಸ್ ಅಂತ ಪ್ರಾಬ್ಲಮ್ ಕೇಳಿದ್ರು. ಚೆಕ್ ವೆದರ್ ಇಟ್ ಇಸ್ ಕಂಟಿನ್ಯೂಯಸ್ ಆರ್ ನಾಟ್ ಕಂಟಿನ್ಯೂಯಸ್, ಅಥವಾ ಡಿಫೈನ್ ಕಂಟಿನ್ಯೂಟಿ ಅಂತ ಡೆಫಿನೇಷನ್ ಕೇಳಿದ್ರೆ ಇದು ಇಷ್ಟು. ಆಫ್ಟರ್ ದಟ್ ಇದರ ಕ್ವಶನ್ ಡೆಫಿನೇಷನ್ ಕೇಳಿದ್ರು. ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇದರ ಡೆಫಿನೇಷನ್, ನಥಿಂಗ್. ನೋಡಿ, ಅದಕ್ಕೆ ನಾನು ಕ್ಯಾಲ್ಕುಲಸ್ ಅನ್ನು ಹೇಳಬೇಕಾದ್ರೆ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಏನಿದೆ ಅದು ಪಕ್ಕ ನಿಮ್ಮ ಮುಂದೆ ಇರ್ತಿದ್ದೀವಿ. ಎಸ್ಪೆಷಲಿ ಇನ್ ಕನ್ನಡ ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ಪಾಯಿಂಟ್ಸ್ ಹೇಳ್ಬೇಕಾದ್ರೆ ಇಂಗ್ಲೀಷನ್ನು ಕಾಮನ್ ಆಗಿ ಬಳಸ್ತಾ ಹೋಗ್ತೀವಿ. ನಮ್ಮ ಉದ್ದೇಶ ಇಷ್ಟೇ ಟೋಟಲಿ. ಅವರ್ ಏಮ್ ಈಸ್ ವೆರಿ ಸಿಂಪಲ್. ದ ಒನ್ ಆಫ್ ದಿ ಸಬ್ಜೆಕ್ಟ್ and whatever we are going to discuss now, that you clearly understand. ನಾನು ಹೇಳ್ತಕ್ಕಂಥದ್ದು ನಿಮಗೆ ನೀಟಾಗಿ ಅರ್ಥ ಆಗಬೇಕು, ಅದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಕನ್ನಡ ಯೂಸ್ ಮಾಡ್ತೀನೋ ಇಂಗ್ಲೀಷ್ ಯೂಸ್ ಮಾಡ್ತೀನೋ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ಹೇಳ್ತಕ್ಕಂಥ ಮ್ಯಾಟ್ರು ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು, ಆ ಒಂದು ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ, ಈಗ ಒಂದು ಎಕ್ಸಾಮ್, ನಿಮ್ಗೆ ಎಕ್ಸಾಮಲ್ಲಿ ಏನಾದರೂ ಕೇಳಿದ್ರೆ ಏನು ಕೇಳ್ತಾರೆ ಅಂತಂದರೆ, discuss the problems. Check the continuity of the function. Check the continuity of the function. Continuity of the function. Check the continuity of the function f of x is equal to 2x plus 3 at x is equal to 1. ಒಂದು ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಒಂದ್ಸರಿ. Check the continuity of the function at x is equal to 1. Solution. Okay. F of 1 is equal to 2 into 1 plus 3 is 2 plus 3 is equal to what? 5. Next, limit extends to 1 of f of x is equal to limit extends to 1 of 2x plus 3. So it is 2 into 1 plus 3. Where is the x? You can substitute the value of x is 1. It is 2 plus 3 is equal to 5. What is the artha ಏನು? The one of the limit extends to 1 of f of x is equal to f of 1 ಅಂತ. ಅಂದ್ರೆ definition of continuity, limit extends to a of f of x is equal to what? F of n. So this is the definition of continuity. At x is equal to a, this is the definition of the statement of the continuity. At x is equal to 1, this is the statement of at x is equal to 1, the function is continuous. ನೋಡಿ, f of 1 ಅಂದ್ರೆ it is 5. The one of the statement of continuity, so it is also 5. ಏನಾಯ್ತು? ಏನಿದೆ ಇದು? ಇದೇ ಸರಿ, ಅದೇನು ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲ, ಅದೇನು ಆಗ್ಲಿ ಹೇಳಬೇಕು. ದಿಸ್ ಇಸ್ ಒನ್ ಆಫ್ ದಿ ಪರ್ಟಿಕ್ಯುಲರ್ ವೇ. ಇದನ್ನ ಹೇಳೋದಕ್ಕೆ ದಿಸ್ ಇಸ್ ದಿ ಟೆಕ್ನಿಕ್, ದಿಸ್ ಇಸ್ ದಿ ಮೆಥಡ್, ಹೇಳಲೇಬೇಕು. ಇದು ಬರೀತಕ್ಕಂಥ ವಿಧಾನ. ಏನ್ ಸರ್ ಅಲ್ಲೇ ಗೊತ್ತಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 5 1 ಹಾಕ್ಬಿಟ್ರೆ 5 ಬಂದ್ಬಿಡುತ್ತಲ್ಲ, ಇದು ಒಂದು ಪ್ರಾಬ್ಲಮ್. ಹೌದು,
ಒಂದು ಸರಿ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ನೆಗ್ಲೆಕ್ಟ್ ಮಾಡಿಲ್ಲ ಇದೇನು ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗಲ್ಲ. ತಿಳ್ಕೊಂಬಿಡಿ, ಮುಲಾಜ ಇಲ್ಲ. ಇಷ್ಟೇ ಅದೇನು ಎಕ್ಸ್ ಇರ್ತಾ ಬಂದಾಗಿ 5 ಬರೋಣ ಕೊಡಲ್ಲ. ಅದು ಈ ಥರನೇ ಹೇಳ್ಬೇಕು. ಸೊ ಅಲ್ಲಿಗೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ 1 ಮಾರ್ಕ್ಸ್. ಹಾಗಾಗಿ ಈ ಸ್ಟೆಪ್ ಅನ್ನು ಬರೀತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಡೋಂಟ್ ನೆಗ್ಲೆಕ್ಟ್. ನಾನು ಹೇಳ್ತಕ್ಕಂಥ ರೀತಿನ ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ. 1 ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ CET ಅಥವಾ ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ CET 50%, PUC 50% ಅಂತಾರೆ. 1 ಮಾರ್ಕ್ಸ್ ವೇರಿಯೇಷನ್ ಆದರೆ 1,500-2,000 ರ್ಯಾಂಕ್ ವೇರಿಯೇಷನ್ ಆಗುತ್ತೆ. 1,500-2,000 ರ್ಯಾಂಕ್ ವೇರಿಯೇಷನ್ ಆದರೆ ಈ ಕಾಲೇಜಿನ ಸಿಗೋದು ಇನ್ಯಾವುದೋ ಕಾಲೇಜಿನ ಸಿಕ್ಕಿರುತ್ತೆ. 1 ಮಾರ್ಕ್ಸ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಪಾಠ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಕೇಳಿ ಅಂತೀವಿ. ಇಂಟ್ರೆಸ್ಟ್ ಸಿಂಪಲ್ ಪಾಯಿಂಟ್ ಕೇಳಿರಲ್ಲ, ನೀವು ಜ್ಞಾಪಕ ಇಟ್ಕೊಳ್ಳಲ್ಲ. ಬರೆಯೋಣ ಅಷ್ಟು ಈಸಿ ಅಲ್ಲ. ಸಿಂಪಲ್ ಆದ್ರೂ ಈ ಸ್ಟೋರೇಜ್ನ ಪಕ್ಕ ನೀಟಾಗಿ ಮಾಡ್ಕೊಂಡಿದ್ರು ಮಾತ್ರನೇ ರಿಮೆಂಬರ್ ಆಗುತ್ತೆ. ಸುಮ್ಮನೆ ಗೋಡನ್ನ ಕಸ ಸುರಿದ್ರೆಲ್ಲ ಆಗಲ್ಲ. 1 by 1 ಇದು ಈ ಗೋಡನ್ನಾಗೆ ಜೋಡಿಸ್ಕೊಂಡಿದ್ರೆ ಯಾವ್ದನ್ನ ಕೇಳಿದಾಗ ಹೆಂಗೆ ಡೆಲಿವರಿ ಮಾಡ್ಬೇಕಾದ್ರೆ ಯಾವ್ದು ಕೇಳಿದ್ರೆ ಟಕ್ಕನ್ನು ತಂದು ಸಪ್ಲೈಯರ್ ಕೊಡ್ತಾನೋ ಹಂಗೆ ಕರೆಕ್ಟಾಗಿ ಜೋಡಿಸ್ಕೊಂಡು ಗೋಡನ್ ಟೈಪ್ ಎಸ್ತ್ರೆ ಸಿಗಲ್ಲ ಜಲ್ದು. ಅಂದರೆ ಆನ್ಸರ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್, ಬರೋದೇ ಇಲ್ಲ. ಆಮೇಲೆ ಡಿಸ್ಕಂಟಿನ್ಯೂಸ್ ಆಗ್ಬಿಡ್ತೀರಾ. ನೋಡಿ ಎಷ್ಟು ಸಿಂಪಲ್. ನಿಮ್ಮ ಲೈಫ್ಗೂ ಈ ಪ್ರಾಬ್ಲಮ್ಗೆ ಎಷ್ಟು ರಿಲೇಟೆಡ್ ಆಗಿದೆ ಅಂತ ಜೋಕ್ ಆಗಿಲ್ವಾ? ನೀವು ಕರೆಕ್ಟ್ ಆಗಿದ್ರೆ ಇಟ್ ಇಸ್ ಕಂಟಿನ್ಯೂಸ್. ಯಾಕಂದ್ರೆ ನಂಗೆ ಎಷ್ಟು ಏನಾದರೂ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ಇಟ್ ಈಸ್ ಡಿಸ್ಕಂಟಿನ್ಯೂಸ್. ಯಾಗಿದೆ ನೋಡಿ. ಸೊ ದಿಸ್ ಈಸ್ ಅದಕ್ಕೇನೆ ಯಾರನ್ನು ನೆಗ್ಲೆಕ್ಟ್ ಮಾಡಬೇಡಿ. ಹೇಳೋ ವಿಚಾರನ ನೀಟಾಗಿ ಕೇಳಿ, ಪಕ್ಕ ಓದಿ, ಆಟೋಮೆಟಿಕ್ ಆಗಬೇಕು. ಯಾಕಾಗಲ್ಲ? ಸಿಂಪಲ್ ಆಗಿ ಓದಬೇಕು. ಅತಿಯಾಗಿ ಏನು ಪೇಜ್ಗಟ್ಟಲೆ ಬಾರ್ದು ಆಗ್ತೀರ. ಮ್ಯಾಥಮೆಟಿಕ್ಸ್ ಅಂದರೆ ಬರೇ ಕೂತ್ಕೊಂಡು ಓದೋದೇಪ್ಪ ಬರೆಯೋದೇಪ್ಪ, ಏನು ಬರೆದ್ರು ಎಕ್ಸಾಮಿಗೆ ಸಕ್ಸಸ್ ಆಗಲ್ಲ. ಅಯ್ಯೋ ನನ್ನ ಮಗ ರಾತ್ರಿನೂ ಓದ್ತಿದ್ದ ಆಲ್ ಡೌನ್ ಆದ, ಅಯ್ಯೋ ಬೇಕಿಲ್ಲ ಅಂತ ಪರಿಸ್ಥಿತಿ ಬೇಕಿಲ್ಲ. ಟೆಕ್ನಿಕಾಗಿ ಪಕ್ಕ ಓದ್ಕೊಂಡ್ರೆ ಏನು ಓದ್ತೀಯ ಇರೋದನ್ನೆಲ್ಲ ಓದಕ್ಕೆ ಹೋಗ್ಬೇಡ. ನಿನಗೆ ಏನು ಅರ್ಥ ಆಗುತ್ತೋ ಆ ಥರ ಏನೇನು ಕೇಳಿದ್ರೆ ಪಕ್ಕ ಬರೆಯಂಗೆ ರೆಡಿಯಾಗ. ಫಸ್ಟ್ ನೀನು ಎಷ್ಟು ಮಾರ್ಕ್ಸಿಗೆ ಬರೀತಿ ಎಕ್ಸಾಮು? 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೆಯೋದು. ಕ್ವಶನ್ ಪೇಪರ್ 150 ಮಾರ್ಕ್ಸ್ ಇರುತ್ತೆ. ನಿನ್ನ ತಗೊಳ್ಳೋ ಶಕ್ತಿ ಎಷ್ಟೋ ಒಂದಿರುತ್ತೆ. ಅಷ್ಟು ತಗೊಳ್ಳೋದಕ್ಕೆ ನಿನಗೆ ಆ ಇಡೀ ಮ್ಯಾಥ್ಸ್ನಾಗೆ ಯಾವ ಪಾಯಿಂಟ್ ಫೇವರೇಟ್ ಆಗಿ ಚೆನ್ನಾಗಿ ಅರ್ಥ ಆಗುತ್ತೋ ಆದರೆ ಏನು ಕೇಳಿದ್ರು ಪಕ್ಕ ಬರೆಯಂಗೆ ರೆಡಿ ಆದರೆ ನೀನೇನು 50 ಮಾರ್ಕ್ಸ್ ತಗೊಂಡ್ರೆ 50 ಬರುತ್ತೆ, 60 ಮಾರ್ಕ್ಸ್ ತಗೊಂಡು 60 ಬರುತ್ತೆ, ಅಥವಾ ಇನ್ನೂ 2 ಹೆಚ್ಚಿಗೆ ಬರ್ತದೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇತ್ಲಾಗೆ ಫೇವರೇಟ್ ಪಾಯಿಂಟ್ಸು ಪಕ್ಕ ಆಗಲ್ಲ, ಅರ್ಥ ಆಗದೆ ಇರೋದನ್ನು ಪಕ್ಕಾಗಲ್ಲ. ಸೋಮನ್ ರಾತ್ರಿ ಎಲ್ಲ ಬರೀ ಗುಡ್ಡೆಗೆ ಹಾಕು ಪೇಪರ್, ಕೊನೆಗೆ ಯಾವುದು ಪಕ್ಕ ಆಗಲ್ಲ. ಕೊನೆಗೆ ಡಿಸ್ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ ಅಷ್ಟೇ, ಕಂಟಿನ್ಯೂಟಿ ಮತ್ತು ಡಿಸ್ಕಂಟಿನ್ಯೂಟಿ ಸಂಬಂಧಪಟ್ಟಂಥ ಈ ಪ್ರಾಬ್ಲಮ್ಮು. ಈ ಥರ ಇನ್ನು ಎಷ್ಟು ಬೇಕಾದ್ರೂ ನೀವು ಹೇಳ್ಬೋದು, ಅದನ್ನು ಚೆಕಿಂಗ್ ಆಗುತ್ತೆ. ಸೊ ಅಷ್ಟನ್ನು ನೀವು ಮಾಡಿ. ಸೊ ಈಗ ಸ್ಟೂಡೆಂಟ್ಸ್ ಈ ಥರ ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಕೊಡ್ತಾರೆ. ಬೇಕಾದ್ರೆ ಇನ್ನೊಂದು ಹೇಳ್ತೀನಿ, prove that the function problems ಸ್ಟೂಡೆಂಟ್ಸ್ ಇಲ್ಲಿ ಈ ಥರ ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಎಷ್ಟು ಬೇಕಾದ್ರೂ ಹೇಳ್ತಾ ಹೋಗ್ಬೋದು. ಆದರೆ ನಾನಿಲ್ಲಿ ಕೆಲವು ಸಿಂಪಲ್ ಅಂತ ಹೇಳ್ಕೊಡೋದ್ರೆ ಒಂದು ಸರಿ 4 ಮಾರ್ಕ್ಸ್ ಕೇಳ್ಬಿಡ್ತಾರೆ. ಆ ಸಿಂಪಲ್ ಆಗಿರೋ ಪ್ರಾಬ್ಲಮ್ಮೇ 4 ಮಾರ್ಕ್ಸ್ ಕೊಡೋಣ. ಸಿಂಪಲ್ ಆಗಿದೆ ಇದು ಮೆಥಡ್. 4 ಮಾರ್ಕ್ಸ್ ಕಟ್ಟಿಟ್ಬತ್ತೀನಿ, ನಿಮಗೆ ಮುಲಾಜೆ ಇಲ್ಲ. ಅದಕ್ಕೋಸ್ಕರ 4 ಮಾರ್ಕ್ಸ್ಗೆ ಏನು ಕೇಳ್ತಾರೆ, 4 ಮಾರ್ಕ್ಸ್ ಪ್ರಾಬ್ಲಮ್ ಅವನ್ನೇ ತಗೊಂಡ್ಬಿಡ್ತೀವಿ. 4 ಮಾರ್ಕ್ಸ್ ಪ್ರಾಬ್ಲಮ್. ಓಕೆ, ಹಾಗಾದರೆ ಇಲ್ಲಿ ನನ್ನ ಪ್ರಾಬ್ಲಮ್ ಏನು ಅಂತ ನಾನು ಬರೀತೀನಿ ಒಂದು ಬೈ ಒಂದು. ಯು ಸಿ, ಫಸ್ಟ್ ಡಿಸ್ಕಸ್ ದಿ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್.
discuss the continuity of the function f of x is equal to mod x. f of x is equal to mod x at x is equal to 0. f of x is equal to mod x at x is equal to 0. ನೋಡಿ, this is one of the problem. ಕೇಳಿದ್ರೆ 4 marks ಕೇಳಬಹುದು, ಬಟ್ ಇದು ನಿಮ್ಮ ಬುಕ್ಸ್ ಅಲ್ಲಿ ಇರತಕ್ಕಂಥ ಪ್ರಾಬ್ಲಮ್. Dear students, ಈ ಪ್ರಾಬ್ಲಮ್ ನೋಡಿ, ಡಿಸ್ಕಸ್ ದಿ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ f of x is equal to mod x at x is equal to 0. x is equal to 0 ಆದಾಗ ಫಂಕ್ಷನ್ mod x, ಇದು mod x. ಸೊ ಇದನ್ನು ನಾವು ಹೇಳ್ತಕ್ಕಂಥ ರೀತಿ ಆಗಿದೆ ಅಂದರೆ ಸೊಲ್ಯೂಷನ್ ನೋಡಿ. ಸೊ ಇಟ್ ಈಸ್ f of x is equal to mod x is nothing but what? mod x ಅಂತ ಅಂದರೆ ನಿಮಗೆ ಫಸ್ಟ್ PUC ನಲ್ಲಿ ಹೇಳಿದ್ವಿ mod x ಅಂತಂದರೆ. ಸೊ ಇದು ಟೈಪ್ಸ್ ಆಫ್ ಫಂಕ್ಷನ್ ಅಂತ ಏನು ಬಂದಿದೆಯಲ್ಲೇ mod x ಅಂತ ಹೇಳಿದ್ವಿ. mod x ಅಂತಂದರೆ ಇಟ್ ಈಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್. ಯಾವಾಗ ಇಟ್ ಈಸ್ ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದೆನ್ 0. ಎಕ್ಸ್ ಪಾಸಿಟಿವ್ ಆದಾಗ mod x ಇಟ್ ಬಿಕಮ್ಸ್ ಎಕ್ಸ್ ಆಗುತ್ತೆ. ಇಫ್ ಎಕ್ಸ್ ನೆಗೆಟಿವ್ ಆದಾಗ ಅಂದರೆ ಎಕ್ಸ್ ಲೆಸ್ ದೆನ್ 0 ಆದಾಗ mod x is nothing but minus x. This is the part. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರೀಬೇಕು. ಒಂದು, ಎಕ್ಸ್ ಗ್ರೇಟರ್ ದೆನ್ 0 ಆದಾಗ ಪ್ಲಸ್ ಎಕ್ಸ್, ಎಕ್ಸ್ ಲೆಸ್ ದೆನ್ 0 ಆದಾಗ ಮೈನಸ್ ಎಕ್ಸ್. ಇಟ್ಸ್ ಸಿಂಪಲ್. ಸೊ ಇದು ಅಲ್ಲಿಗೆ ಎರಡು ಸಿಚುಯೇಷನ್ ಬಂತು. ಒಂದು ಎಕ್ಸ್ ಗ್ರೇಟರ್ ದೆನ್ 0, ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು 0 ಅಂದ್ರೆ ನೋಡಿ, ಎಕ್ಸ್ ಇಸ್ ಇಕ್ವಲ್ ಟು ಎ, ಎಕ್ಸ್ ಇಸ್ ಇಕ್ವಲ್ ಟು 0, ಎಕ್ಸ್ ಗ್ರೇಟರ್ ದೆನ್ 0 ಅಂದ್ರೆ ದಿಸ್ ಇಸ್ ಆರ್ ಎಚ್ ಎಲ್, ದಿಸ್ ಇಸ್ ಎಲ್ ಎಚ್ ಎಲ್. ಇಲ್ಲೇ ನೀವು ಐಡೆಂಟಿಫೈ ಮಾಡಬಹುದು ವಿಚ್ ಒನ್ ಇಸ್ ಆರ್ ಎಚ್ ಎಲ್, ವಿಚ್ ಒನ್ ಇಸ್ ಎಲ್ ಎಚ್ ಎಲ್. ಇದನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ ಮುಗಿದು. ಇಲ್ಲಿ ಏನು ಆನ್ಸರ್ ಗೊತ್ತಿದ್ದಂಗೆ 0 ಬರುತ್ತಲ್ಲ ಸರ್, ಆದ್ರೂ ಬರೀತಕ್ಕಂಥದ್ದು ಮುಖ್ಯ. ಬರೀತಕ್ಕಂಥದ್ದು ಆ ಸ್ಟೆಪ್ಸ್ಗಳು ಮುಖ್ಯ. ಸ್ಟೆಪ್ಸ್ ಇಲ್ಲ ಒಂದು ಸರಿ ಇದನ್ನೇ 4 ಮಾರ್ಕ್ಸ್ ಕೇಳಿ ಸುಮ್ಮನಾಗ್ಬೋದು. ಇದೇನು 0 ಬರುತ್ತೆ, ಇದು ಇಷ್ಟು ಈಸಿಯಾಗಿ. ಹೌದು, ಅದನ್ನ ಪ್ರೆಸೆಂಟೇಷನ್ ಭಾರಿ ಮುಖ್ಯ. ಬರೀತಕ್ಕಂಥದ್ದು ಬರಬಾರ್ದು ನೋಡಿ. ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ, ಇದು ಬರೀಲಿಲ್ಲ ಅಂದ್ರೆ ಇದು ನೋಡಿ, ಇದು ಬೇಕಾದ್ರೆ ಇದನ್ನ ಹೇಳ್ತೀವಿ. ಸೊ ನಾವು ಏನು ಆರ್ ಎಚ್ ಎಲ್ ಅಂತ ತರ ರೈಟ್ ಹ್ಯಾಂಡ್ ಏನು f of x is equal to x if x greater than 0. RHL ಏನು limit x tends to 0 plus 0 of f of x, limit x tends to 0 plus 0 of x. This is nothing but RHL. This is the present. ಇಷ್ಟು ಬರೆದ್ರೆ ಇನ್ನೊಂದು, ಇದನ್ನು ಬರೆದ್ರೆ ಒಂದು, ಇಷ್ಟು ಬರೆದ್ರೆ ಇನ್ನೊಂದು. Then what about RHL? LHL. So it is LHL. ಏನು f of x is equal to what? It is minus x if x less than 0. If x less than 0. So it is what next? Andre limit x tends to 0 minus 0 of f of x. Limit x tends to 0 minus 0 of minus x. This is nothing but ಇದು 0, ಇದು 0. ಸ್ಟಾರ್ಟಿಂಗ್ ನೋಡ್ತಿದ್ದಂಗೆ 0 ಅಂತ ಎಲ್ಲರೂ ಹೇಳ್ತಾರೆ. ಆದರೂ ದಿಸ್ ಇಸ್ ದಿ ಮೆಥಡ್. Yes, this is the basic, basic concept of differentiation of the output. This is the basic concept of differentiation. Continuity ಅನ್ನೋದೇ ಇದು ಏನು ಹೇಗೆ ನೋಡಿ. ಇದಕ್ಕೊಂದು ಮಾರ್ಕ್ಸು, ಎಲ್ ಎಚ್ ಎಲ್ ತೋರಿಸಿದ್ರೆ ಆರ್ ಎಚ್ ಎಲ್ ತೋರಿಸೋದಕ್ಕೊಂದು ಮಾರ್ಕ್ಸ್, ಎಲ್ ಎಚ್ ಎಲ್ ತೋರಿಸಿ ಫ್ರಮ್ 1 and 2 ಫ್ರಮ್ ಈಕ್ವೇಶನ್ 1 and 2 1 ಮತ್ತೆ 2 ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್. So therefore f of x is continuous. f of x is continuous at x is equal to. ಈ ಕನ್ಕ್ಲೂಷನ್ ಹೇಳಿದ್ರೆ ಇನ್ನೊಂದು ಮಾರ್ಕ್ಸ್. ಇದನ್ನೇ ನಿಮಗೆ 4 ಮಾರ್ಕ್ಸ್ ಕೊಟ್ಬಿಡು. ಹಾಗಾಗಿ ಇದರಲ್ಲಿ ಪ್ರೆಸೆಂಟೇಷನ್ ಬರೀತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ನೋಡಿ. ಓಕೆ, ಇಷ್ಟು ಆದ್ಮೇಲೆ ದ ಒನ್ ಆಫ್ ದಿ ನೆಕ್ಸ್ಟ್ ಪ್ರಾಬ್ಲಮ್ ಏನೋ 4 ಮಾರ್ಕ್ಸ್ ಪ್ರಾಬ್ಲಮ್. Find all the points of discontinuity. Find textbook ಏನಿದೆ find all the points of discontinuity.
find all the point of discontinuity of discontinuity of f of x is equal to, so it is 2x plus 3 if x less than or equal to 2. So second one is 2x minus 3 if x greater than 2. This is the problem. ಇದನ್ನು 4 ಮಾರ್ಕ್ಸ್ಗೆ ಈ ಥರ ಕೇಳಬಹುದು. ಓಕೆ, ಫೈಂಡ್ ಆಲ್ ದಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಸೊ ಹಾಗಾದ್ರೆ f of x is equal to 2x plus 3 ನೋಡಿ, at x is equal to ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಫೈಂಡ್ ದಿ ಪಾಯಿಂಟ್ಸ್ at x is equal to 2. ಇಲ್ಲಿ ಮಧ್ಯದಲ್ಲಿ x is equal to 2 ಡಿಸ್ಕಂಟಿನ್ಯೂಟಿ ಅಂತ ಶೋ ಮಾಡಿ ಅಂತ ಅಂದ್ರೆ ಇಟ್ ಇಸ್ ನಾಟ್ LHL is not equal to RHL ಅಂತ ಇದು ಪ್ರಾಬ್ಲಮ್ ಅಂತ. ಅಲ್ಲಿ ಫೈಂಡ್ ಆಲ್ ದಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಏನೋ ಕಂಡುಹಿಡಿಯಬೇಕಂತ ಏನೋ ಅನ್ಕೋಬೇಡಿ, ಜಸ್ಟ್ ಇಟ್ ಇಸ್ ವೆರಿಫೈಡ್. ಈಕ್ವಲ್ ಆದ್ರೆ ಇಟ್ ಇಸ್ ಕಂಟಿನ್ಯೂಟಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಈಸ್ ಅನ್ಈಕ್ವಲ್ ಆದ್ರೆ ಇಟ್ ಇಸ್ ಡಿಸ್ಕಂಟಿನ್ಯೂಟಿ ಅಷ್ಟೇ. ವಿ ಕ್ಯಾನ್ ಸೇ ಸಿಂಪಲ್ ಸ್ಟೇಟ್ಮೆಂಟ್. ಅದಕ್ಕೆ ನಾವು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ವಾಟ್ ಇಸ್ ದೇರ್ ಇನ್ ಒನ್ ಆಫ್ ದಿ ಟೆಕ್ಸ್ಟ್ ಬುಕ್ ಸೆಂಟೆನ್ಸ್ ಆಸ್ ಇಟ್ ಈಸ್ ಅಲ್ಲಿ ಏನಿದೆ ಹಾಗೆ ಬರುತ್ತೆ. ಅವ್ರು ಇದೇ ಸೆಂಟೆನ್ಸ್ ಇದೇನೋ ಫೈಂಡ್ ಆಲ್ ದಿ ಪಾಯಿಂಟ್ಸ್ ನಾವೇ ಹೊಸದಾಗಿ ಏನೋ ಕಂಡುಹಿಡಿಬೇಕೇನೋ ಅಂತ ಅಂದ್ಕೊಂಡಿದ್ದಾರೆ. ನೋ, ನಥಿಂಗ್ ವಿಲ್ ಬಿ ದೇರ್. ಸೊ ನೌ ಯು ಸಿ. ಸೊ ಹಾಗಾದ್ರೆ ಫಸ್ಟ್ ಬಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಆದ್ರೆ LHL ಬರುತ್ತೆ. ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2 ಆದ್ರೆ ಏನು LHL. ಸೊ ಹಾಗಾದ್ರೆ ನೆಕ್ಸ್ಟ್ ಏನು f of x is equal to 2x plus 3 if x less than equal to 2. That means what? Limit x tends to 2 minus 0 of f of x. If limit x tends to 2 minus 0 of 2x plus 3 is nothing but what? 2 into 2 plus 3. It is 4 plus 3 is nothing but 7 equation 1. It's easy but ಸಿಂಪಲ್ ಪ್ರಾಬ್ಲಮ್ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ, ಎಸ್ಪೆಷಲಿ ಈ ಮೆಥಡ್ ಎಲ್ಲ ಹಿಂಗೆ ಇರೋದು. ಮ್ಯಾಥ್ಸ್ ಸೆಕೆಂಡ್ ಇಯರ್ ನಥಿಂಗ್, ಏನೇನಿಲ್ಲ, ಅದನ್ನೇ ಕಷ್ಟ ಅನ್ಕೊಂಡು ದಾಟ್ ವೆರಿ ಸಿಂಪಲ್. ಸೊ ಇಷ್ಟನೇ. ಓಕೆ, ದಿಸ್ ಇಸ್ LHL. ದೆನ್ ಆಟೋಮೆಟಿಕಲಿ ದ ಒನ್ ಆಫ್ ದಿಸ್ ಟೈಪ್ RHL ಯಾವುದು ಇದು x greater than 2 ಆಗುತ್ತೆ. ಸೊ ದೆನ್ ವಾಟ್ ಅಬೌಟ್ f of x? f of x is nothing but 2x minus 3 if x greater than 2. And that means what? Limit x tends to 2 plus 0 of f of x is equal to, same procedure as well. Limit x tends to 2 plus 0 of 2x minus 3. So where is their x? We can substitute 2. 2 into 2 minus 3, it is 4 minus 3 is nothing but what? 1. That is the equation. ನೋಡಿ, RHL ಅದು LHL 7 ಬಂತು, RHL ಎಷ್ಟು ಬಂತು? 1 ಬಂತು. ಎಲ್ಲ ಎಕ್ಸ್ ಇರುತ್ತೆ 2 ನೇ ಸಬ್ಸ್ಟಿಟ್ಯೂಟ್ ಮಾಡೋದು. ಬಟ್ ಪ್ರೆಸೆಂಟೇಷನ್ ನೋಡಿ, ಇದು 2 minus 0 ಅಂತ, ಇದು 2 plus, ಅದು ಬರೀಲೇಬೇಕು. ದಿಸ್ ಇಸ್ ಒನ್ ಆಫ್ ದಿ ಸ್ಟೆಪ್. ಅದಕ್ಕೆ ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್, ಈ ತರ ಮಾರ್ಕ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಹಾಗಾದ್ರೆ ಇದು 7 ಬಂತು, ಇದು 1 ಬಂತು. ಫ್ರಮ್ ಈಕ್ವೇಷನ್ 1 to LHL is not equal to RHL. ಒಂದು ಕೇಸಲ್ಲಿ ನಾಟ್ ಈಕ್ವಲ್ ಬಂತು ಅಂದ್ರೆ, ಈಕ್ವಲ್ ಬರಲಿಲ್ಲ ಅಂದ್ರೆ ಇಟ್ ಇಸ್ ಡಿಸ್ಕಂಟಿನ್ಯೂಸ್. ಸೊ ಫ್ರಮ್ ಈಕ್ವೇಷನ್ 1 and 2 LHL is not equal to RHL. So therefore f of x is discontinuous at x is equal to. So ಈ ತರ ಸ್ಟೇಟ್ಮೆಂಟ್ ಅಲ್ಲಿ ಎಣ್ಣೆಬೇಕು. ಬರೀತಕ್ಕಂಥ ವಿಧಾನ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಬರೀತಕ್ಕಂಥದ್ದು ಭಾರಿ ಅತಿ ಮುಖ್ಯ. ರೈಟ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಾನು ಇವತ್ತಿನ ಕ್ಯಾಲ್ಕುಲಸ್ ಪಾಠನ ಶುರು ಮಾಡಿ ಅದರಲ್ಲಿ ಕಂಟಿನ್ಯೂಟಿನ ತಗೊಂಡು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಯಾಕೆ ಕೇಳ್ತಾರೆ, ವಾಟ್ ಈಸ್ ಡಿಫೈನ್ ಕಂಟಿನ್ಯೂಟಿ ಅಂಡ್ ಆಲ್ಸೋ ಡಿಸ್ಕಂಟಿನ್ಯೂಟಿ ಅಂದರೆ ಏನು, ಸಿಂಪಲ್ 1 ಮಾರ್ಕ್ಸ್ ಪ್ರಾಬ್ಲಮ್ ಯಾಕೆ ಕೇಳ್ತಾರೆ, ಅದೇ 4 ಮಾರ್ಕ್ಸ್ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿ ಇದನ್ನು ಶುರು ಮಾಡಿ. ಇದು ಕಂಟಿನ್ಯೂಟಿ ಪಾರ್ಟ್ 1. ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಮು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅದು ಕಂಟಿನ್ಯೂಟಿ ಪಾರ್ಟ್ 2. ಪಾರ್ಟ್ 1 ಪಾರ್ಟ್ 2 ಇವೆರಡು ವಿಡಿಯೋಗಳನ್ನು ನೀವು ನೋಡಿದ್ರೆ
4 ಅಥವಾ 5 ಮಾರ್ಕ್ಸ್ ನಿಮಗೆ ಕಟ್ಟಿಟ್ಟ ಬುತ್ತಿ. ಇಷ್ಟನ್ನು ನೀಟಾಗಿ ನೋಡ್ಕೊಂಡಿರ್ತೀವಿ. ಕೆಲವು ಸೇಮ್ ಇರೋದು, ಇದರಲ್ಲಿ ಸೇಮ್ ಬರಲ್ಲ ಪ್ರಾಬ್ಲಮ್. ಒಂದು ಈ ಥರ ಇದ್ರೆ ಇನ್ನೊಂದು ಈ ಥರ, ಎಲ್ಲವನ್ನೂ ನಾವೇ ಮಾಡಿಸ್ಬೇಕು. ಏನು ವಾಟ್ ಯು ಆಸ್ಕಿಂಗ್ ಇನ್ ಒನ್ ಆಫ್ ದಿ ಎಕ್ಸಾಮಿನೇಷನ್, ಇನ್ ಒನ್ ಆಫ್ ದಿ ಕ್ವಶನ್ ಪೇಪರ್, ಆಲ್ ಆರ್ ವೆರೈಟಿ, ಆಲ್ ಪ್ರಾಬ್ಲಮ್ಸ್ ವಿ ಆರ್ ಗೋಯಿಂಗ್ ಟು ಸಿಂಪ್ಲಿಫೈ ಹಿಮ್ಸೆಲ್ಫ್. ಇವನ್ನೇ ನಾವೇನೆ ಸಿಂಪ್ಲಿಫೈ ಮಾಡಬೇಕು. ಅಂದರೆ ನಾನೇ ಈ ಪ್ರಾಬ್ಲಮ್ಗಳನ್ನು ಇಲ್ಲಿ ಮಾಡ್ತೀನಿ. ಸೊ ಹಾಗಾಗಿ ಇಷ್ಟೆಲ್ಲ ನೀಟಾಗಿ ಅವೆಲ್ಲ ಪ್ರಾಬ್ಲಮ್ಗಳು ನೀವು ನೋಡ್ಕೊಂಡಿದ್ದೀರಿ. ಎಲ್ಲ ಅಂದರೆ ಇವರಿಗೆ 150 ಬರಲ್ಲ, ನೀವು 100 ಬರಲ್ಲ. ಎಲ್ಲ ಸೇರಿಸಿದ್ರೆ ಒಂದು 8-10 ಪ್ರಾಬ್ಲಮ್ ಒಳಗಡೆ ಇರ್ತವೆ. 4ರಿಂದ 5 ಮಾರ್ಕ್ಸ್ ನೀವು ಬರುತ್ತೆ. 1 ಮಾರ್ಕ್ಸ್ ಡೆಫಿನೇಷನ್ ಕಂಟಿನ್ಯೂಟಿ ಅಂತ ಏನಂತ ಸ್ಟಾರ್ಟಿಂಗ್ ಹೇಳಿದ್ದೀನಿ, ಅಷ್ಟು ನೀಟಾಗಿ ನೋಡ್ಕೊಂಡ್ರೆ ಈ 4 ಮಾರ್ಕ್ಸಿಗೆ ಪ್ರಾಬ್ಲಮ್ ಇವು ಯಾವ ಎಲ್ಲೂ ಕೇಳಿಲ್ಲ, ಕೇಳೋಂಥ ಪ್ರಾಬ್ಲಮ್. ನಾಳೆಯಿಂದ ಪಕ್ಕ 4 ಮಾರ್ಕ್ಸಿನ ಕ್ವಶನ್ ಕಂಟಿನ್ಯೂಟಿ ಪಾರ್ಟ್ 2ನಲ್ಲಿ ಇರುತ್ತೆ. ಇದು ಎರಡನ್ನು ನೋಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ 4ರಿಂದ 5 ಮಾರ್ಕ್ಸ್ ಕ್ಯಾಲ್ಕುಲಸ್ನಲ್ಲೇ ನೀವು ಡ್ಯೂಟಿಗೆ ಬಂದಿದ್ದೆ. ಓಕೆ, ಸೀರಿಯಸ್ ಆಗಿ ನಾನು ಹೇಳಿದ್ದನ್ನು ನೀಟಾಗಿ ಕೇಳ್ತಾ ಹೋಗಿ ಎಲ್ಲರಿಗೂ ನೀಟಾಗಿ ಅರ್ಥ ಆಗುತ್ತೆ. ಕ್ಯಾಲ್ಕುಲಸ್ ನೀಟಾಗಿ ಬರುತ್ತೆ. ಡೋಂಟ್ ಟೇಕ್ ರಿಸ್ಕ್, ಯಾವುದು ರಿಸ್ಕ್ ಬೇಡ. ಸಿಂಪಲ್ ಆಗಿ ಕೂಲಾಗಿ ತಗೊಳ್ಳಿ, ಆಟೋಮೆಟಿಕ್ಕಾಗಿ ಮ್ಯಾಥ್ಸ್ ಬರುತ್ತೆ. ಕ್ಲೀನಾಗಿ ಮಾಡ್ತಾ ಹೋಗೋಣ, ಏಕೆಂದರೆ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ. ಓಕೆ, ರೈಟ್ ಡಿಯರ್ ಸ್ಟೂಡೆಂಟ್ಸ್. ಸೊ ಇದು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಎಂಟ್ರ್ ಆಗುತ್ತೆ. ಓಕೆ, ಇಷ್ಟ ಆಗಿದ್ರೆ ನಾನು ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುತ್ತೆ. ಬಾಯ್.